ಪ್ರತಿನಿತ್ಯ ದೇವರ ದರ್ಶನ ಪಡೆಯಲಿಕ್ಕೆ ಹೋಗ್ತಾರೆ. ಬಹುಶಃ ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಇವತ್ತು ನಮ್ಮ ಹಿಂದೂ ಸಮಾಜವನ್ನು ಒಡೆಯುವಂಥದ್ದು, ಹಿಂದೂ ಸಮಾಜದ ಒಳಗೆ ವಿಷಬೀಜ ಬಿತ್ತುವಂಥ ಕೆಲಸ ಕಾರ್ಯಗಳು ಬೇರೆ ಬೇರೆ ರೀತಿಯಲ್ಲಿ ನಾಟಕದ ರೀತಿಯಲ್ಲಿ ಆಗ್ತದೆ. ಬಹುಶಃ ಅದೇ ರೀತಿಯ ಒಂದು ಪ್ರಯೋಗವು ನಮ್ಮ ಧರ್ಮಸ್ಥಳದ ಈ ದೇವಸ್ಥಾನದ ಮೇಲೆ ಆಗ್ತಿರೋದು ಭಾಳ ಒಂದು ಬೇಸರದ ಸಂಗತಿ. ಏಕೆಂದರೆ ಕರಾವಳಿ ಭಾಗ ಯಾವ ರೀತಿ ಎಂಬುದು ನಮಗೆಲ್ಲರಿಗೂ ತಿಳಿದ ವಿಚಾರ. ನಾವು ಧಾರ್ಮಿಕ ಆಚಾರ, ಭೂತಾರಾಧನೆ, ನಾಗಾರಾಧನೆ, ದೈವಾರಾಧನೆಗೆ ಭಾಳಷ್ಟು ಮಹತ್ವ ಕೊಡುವಂಥ ಒಂದು ಜಿಲ್ಲೆ. ಅದರಿಂದಾಗಿ ಈ ಒಂದು ಮನವಿಯ ಸಲ್ಲಿಕೆಯನ್ನು ಮಾಡೋ ಮೂಲಕ ನಾನೊಂದು ವಿನಂತಿಯನ್ನು ಮಾಡ್ತೇನೆ, ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೀನಿ. ನಮ್ಮ ತಾಳ್ಮೆಯನ್ನು ನೀವು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ. ನಾವೆಲ್ಲ ದೈವ ಭಕ್ತರು. ನಾವು ದಿನನಿತ್ಯ ನಮ್ಮ ದಿನದ ಪ್ರಾರ್ಥನೆಯಲ್ಲಿ ದೇವರ ಹೆಸರನ್ನು ನಮಸ್ಕರಿಸುವ ಮೂಲಕ ನಮ್ಮ ಪ್ರಾರ್ಥನೆಗಳನ್ನು ಪ್ರಾರಂಭ ಮಾಡ್ತೇವೆ. ಇವತ್ತು ಭಾಳಷ್ಟು ಅಪಪ್ರಚಾರಗಳಾಗ್ತಿದೆ. പക്ഷേ ಇವತ್ತು ಕೆಲವೊಂದು ಕಮ್ಯುನಿಸ್ಟ್ ಮಾನಸಿಕ ಇರುವವರು ನಮ್ಮ ಇನ್ನು ಸಮಾಜವನ್ನು, ನಮ್ಮ ಧಾರ್ಮಿಕ ಕ್ಷೇತ್ರವನ್ನು ಒಡೆಯುವಂಥ ಪ್ರಯತ್ನಗಳಾಗ್ತಿದೆ. ಈ ಹಿಂದೆ ಬ್ರಿಟಿಷರು ಮಾಡಿದರು, ಆಗ ನಾವೆಲ್ಲ ಚಿಕ್ಕ ಇತ್ತು, ನಮಗೆಲ್ಲ ಗೊತ್ತಿರಲಿತ್ತು. ಆದರೆ ಇವತ್ತು ಇನ್ನು ಸಮಾಜ ಭಾಳಷ್ಟು ಸಂಘಟಿತವಾಗಿದೆ, ಭಾಳಷ್ಟು ಒಗ್ಗಟ್ಟಾಗಿದೆ. ಇಂಥ ಪ್ರಯೋಗ ಮಾಡಿದರೆ ಖಂಡಿತವಾಗಿ ಅದರಲ್ಲಿ ಅವ್ರಿಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಿಡುವುದು ಕೂಡ ಇಲ್ಲ. ಇದರಿಂದಾಗಿ ಯಾರೆಲ್ಲ ಇದರ ಹಿಂದೆ ಅದಕ್ಕೆ ಫೈನಾನ್ಸ್ ಮಾಡೋರಿದ್ದಾರೆ, ಅದನ್ನು ಚೂ ಬಿಟ್ಟು ಅದರ ಚಂದ ನೋಡೋರಿದ್ದಾರೆ, ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಬಯಸ್ತೇವೆ. ಇವತ್ತು ಕೇವಲ ಇದೊಂದು ಸಾಂಕೇತಿಕವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಅಂದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ ಅಂತ. ಇನ್ನು ಹೋರಾಟದ ಮೂಲಕ ನಾವು ಇದಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಇಲಾಖೆ ಅಧಿಕಾರಿಗಳು ನಮ್ಮನ್ನು ತಡೀಲಿಕ್ಕೆ ಆಗೋದಿಲ್ಲ. ಏಕೆಂದರೆ ಹಿಂದೂ ಸಮಾಜ, ಹಿಂದುತ್ವ ಎಂಬ ವಿಚಾರ ಇಟ್ಕೊಂಡು ನಾವು ಇವತ್ತು ನನಗೆ ಬೆಳೆದವರು. ಅದರಿಂದಾಗಿ ಹಿಂದೂ ಸಮಾಜಕ್ಕೆ, ಹಿಂದುತ್ವಕ್ಕೆ ಧಕ್ಕೆ ಬಂದರೆ ಖಂಡಿತವಾಗಿ ನಾವು ಬದುಕಿದ್ರು ವೇಸ್ಟ್ ಅಂತ ನಮ್ಮ ಅನಿಸಿಕೆ. ಅದರಿಂದಾಗಿ ಹಿಂದೂ ಸಮಾಜಕ್ಕೆ, ನಮ್ಮ ಜೀವಂತ ಇರುವ ತನಕ ಹಿಂದೂ ಸಮಾಜಕ್ಕೆ, ಹಿಂದೂ ಧರ್ಮಕ್ಕೆ ಅನ್ಯಾಯ ಆದಾಗ ಖಂಡಿತವಾಗಿ ಅದನ್ನು ಬಿಡುವುದಿಲ್ಲ ಅಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ತಡವಾಗಿ ಈಗ ಹೋರಾಟ ತಡವಾಗಿ ನೋಡಿ, ಈ ಭಾಗದ ಜನರು ಯಾವತ್ತೂ ಕೂಡ ಭಾಳ ಒಂದು ಪ್ರೀತಿಯಿಂದ ಜನರನ್ನು ನೋಡ್ಕೊಳ್ಳುವರು. ಯಾರೇ ಊರಿನ ಹೊರ ಊರಿನ ಅತಿಥಿಗಳು ಬಂದಾಗ ಅವರ ಗೌರವ ಕೊಡುವಂಥ ಒಂದು ಜಿಲ್ಲೆ.